ಧನುಶ್ರೀ ಭರತ್ ದೂರ ದೂರ ಎರಡು ತೀರ. ನನ್ನ ಕೆರಿಯರ್ ನೋಡ್ಬೇಕಾ? ಧನುಶ್ರೀ ಹೇಳ್ದಂಗೆ ಕೇಳ್ಬೇಕಾ? ಎಳೆ ಎಳೆಯಾಗಿ ಕಹಾನಿ ಬಿಚ್ಚಿಟ್ಟ ಯೂಟ್ಯೂಬರ್. ಬಿಗ್ ಬಾಸ್ ಕನ್ನಡ ಸೀಸನ್ 8 ಸ್ಪರ್ಧಿ ಧನುಶ್ರೀ ಹಾಗೆ ಭರತ್ ಅನ್ನೋರು ಒಟ್ಟಿಗೆ ವಿಡಿಯೋವನ್ನ ಮಾಡ್ತಾ ಇದ್ರು. ಧನುಶ್ರೀ ವಿಡಿಯೋದಲ್ಲಿ ಭರತ್ ಇರ್ತಾ ಇದ್ರು. ಇವರಿಬ್ರು ಸಹ ಸ್ನೇಹಿತರು ಅಂತ ಹೇಳ್ತಾ ಇದ್ರು. ಈಗ ಈ ಜೋಡಿ ಬೇರೆ ಬೇರೆ ಆಗಿದೆ. ಇನ್ನು ಈ ಬಗ್ಗೆ ಭರತ್ ಅವರು ವಿಡಿಯೋ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಧನುಶ್ರೀ ಅವರಿಂದ ನನಗೆ ವ್ಯೂಸ್ ಬರ್ತಾ ಇತ್ತು, ಜನಪ್ರಿಯತೆ ಕೂಡ ಬಂತು ಅಂತ ಕೆಲವರು ಕಾಮೆಂಟ್ ಹಾಕ್ತಾ ಇದ್ದಾರೆ. ಇದನ್ನ ಬಿಟ್ಟು ಏನಾಗಿದೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. 2025 ಫೆಬ್ರವರಿಯಲ್ಲಿ ಧನುಶ್ರೀ ಅವರ ಯೂಟ್ಯೂಬ್ ವ್ಯೂಸ್ ಕೇವಲ 30ರಿಂದ 40 ಸಾವಿರ ಅಷ್ಟೇ ಬರ್ತಾ ಇತ್ತು. ಇದಕ್ಕೆ ಸಹಾಯ ಮಾಡೋದಾಗಿ ನಾನು ಅವರಿಗೆ ಮೇಲನ್ನ ಹಾಕಿದ್ದೆ. ಅದಕ್ಕೆ ಅವರು ಸಹ ಓಕೆ ಅಂತ ಹೇಳಿದ್ರು. ನಾನು ಕಂಟೆಂಟ್ ಕ್ರಿಯೇಟರ್, ಹೀಗಾಗಿ ನಿಮಗೆ ಹೇಗೆ ಮಾತಾಡಬೇಕು, ಯಾವ ವಿಷಯವನ್ನ ಹೇಳಬೇಕು, ಕಾನ್ಸೆಪ್ಟ್ ಎಲ್ಲ ಏನು, ಹೀಗೆ ಎಲ್ಲ ವಿಷಯವನ್ನ ಸಹ ನಾನು ಅವರಿಗೆ ಹೇಳ್ಕೊಟ್ಟೆ. ಆಮೇಲೆ ಶೂಟು ಎಡಿಟ್ ಕೂಡ ನಾನೇ ಮಾಡಿಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಇದರ ಪ್ರತಿಫಲವಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ನನಗೆ ಪ್ರಮೋಷನ್ ಮಾಡಿಕೊಡಿ ಅಂತ ಕೂಡ ಕೇಳಿದ್ದೆ. ಅದಕ್ಕೆ ಅವರು ಸಹ ಓಕೆ ಅಂತ ಹೇಳಿದ್ರು. ಆಮೇಲೆ ನಾನು ಅವರ ಪರಿಚಯ ಆದಾಗಿನಿಂದ ಸಹ ಅವರಿಂದ ದೂರ ಆಗುವವರೆಗೂ ಮಾಡಿರುವಂತಹ ಎಲ್ಲ ವಿಡಿಯೋ ಕಾನ್ಸೆಪ್ಟ್ಗಳು ಸಹ ನಂದೆ. ನಾನು ಯೂಟ್ಯೂಬ್ ಮಾಡೋದು ಅವರಿಗೆ ಬೇಕಾಗಿರಲಿಲ್ಲ. ನಾನು ಕೆಲಸ ಕಲ್ತ್ಕೊಂಡೆ. ಆಮೇಲೆ ಅವರು ನನಗೆ ಹಣ ಕೊಟ್ಟರು. ಅದನ್ನು ನಾನು ಸಹ ವಾಪಸ್ ಮಾಡಿದ್ದೇನೆ. ಇದಕ್ಕೆ ಕೃತಜ್ಞನಾಗಿದ್ದೇನೆ. ನನಗೆ ಕಾಮೆಂಟ್ ಮಾಡೋದು, ದ್ವೇಷ ಸಾಧಿಸೋದು ಇಷ್ಟ ಇಲ್ಲ. ನಮ್ಮಿಬ್ಬರ ಸಂಬಂಧ ಪ್ರೊಫೆಷನಲ್ಗಿಂತ ಜಾಸ್ತಿ ಇತ್ತು ಅಂತ ಭರತ್ ಅವರು ಹೇಳ್ಕೊಂಡಿದ್ದಾರೆ. ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ಮಾಡ್ತೀರಾ ಅಂದರೆ ನನ್ನ ಜೊತೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು. ಬ್ರ್ಯಾಂಡ್ ಜೊತೆ ಶೂಟ್ ಮಾಡಿದ್ರೆ 10% ಹಣ ಕೊಡ್ತಾ ಇದ್ರು. ಇಷ್ಟು ನನ್ನ ಜೀವನಕ್ಕೆ ಸಾಕಾಗ್ತಾ ಇರಲಿಲ್ಲ. ನನ್ನ ಅಪ್ಪ ಅಮ್ಮನನ್ನ ನೋಡ್ಕೊಳ್ಬೇಕಾಗಿತ್ತು. ಮನೆಯವರಿಗೆ ಏನಾದರೂ ಆದರೆ ಅದಕ್ಕೆ ಯಾರು ಹಣ ಕೊಡ್ತಾರೆ ಹೇಳಿ? ಧನುಶ್ರೀ ಅವರ ಯೂಟ್ಯೂಬ್ ಚಾನಲ್ ಬಿದ್ದಾಗ ನಾನು ಹಗಲು ರಾತ್ರಿ ಎಡಿಟ್ ಮಾಡಿ ಕಷ್ಟಪಟ್ಟಿದ್ದೇನೆ. ನಾನು ಕೆರಿಯರನ್ನು ನೋಡ್ಕೊಳ್ಬೇಕಾಗಿತ್ತು, ಇಲ್ಲವೇ ಅವರು ಹೇಳ್ದಂತೆ ಕೇಳಬೇಕಾಗಿತ್ತು. ಏನೇ ಹೇಳಿ, ದುಡ್ಡು ಮುಖ್ಯ ಅಲ್ವಾ? ನನಗೆ ಜೀವನ ಮಾಡೋದಕ್ಕೆ ಹಣ ಬೇಕಾಗಿತ್ತು. ಹಣ ಇಲ್ಲ ಅಂದರೆ ಯಾರ ಬಳಿ ಹೋಗಿ ನಾನು ಕೇಳಬೇಕು? ನನಗೆ ಸಾಲ ಆಗಿದೆ, ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಅವರಿಗೆ ಹೇಳಿದ್ರು ಸಹ ಅವರ ಬೆಂಬಲ ನನಗೆ ಸಿಗಲಿಲ್ಲ ಅಂತ ಕೂಡ ಭರತ್ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನೀವೆಲ್ಲ ಒನ್ ಸೈಡ್ ಸ್ಟೋರಿಯನ್ನ ಕೇಳಲೇಬೇಡಿ. ಮಿಸ್ಟರ್ ಜೆಂಟ್ಲ್ಮ್ಯಾನ್ ಅಲ್ಲ, ಮಿಸ್ಟರ್ ಡೂಪ್ಲಿಕೇಟ್ ಅಂತ ಕಾಮೆಂಟ್ ಹಾಕ್ತೀರಾ. ಒನ್ ಸೈಡ್ ಸ್ಟೋರಿ ಕೇಳ್ಕೊಂಡು ಸುಮ್ಮನೆ ಇರಬೇಕು. ಪರೋಕ್ಷವಾಗಿ ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾರೆ. ಅದನ್ನು ಪ್ರಶ್ನೆ ಮಾಡಿದಾಗ ಅವರು ನಿಮ್ಮ ಬಗ್ಗೆ ಹೇಳಿದ್ದಲ್ಲ, ಮನಸ್ಸಿಗೆ ಅನಿಸಿದ್ದನ್ನು ಹಾಕಿದ್ದೇನೆ ಅಷ್ಟೇ ಅಂತ ಕೂಡ ಹೇಳ್ತಾರೆ. ನಾನು ಹೇಳ್ತಾ ಹೋದರೆ ಇಡೀ ದಿನ ಮಾತನಾಡಬಹುದು. ಎಲ್ಲವನ್ನ ಆನ್ಲೈನ್ನಲ್ಲಿ ಹೇಳೋಕೆ ನನಗೆ ಇಷ್ಟ ಆಗಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಮುಂದುವರೆದ್ರೆ ನಾನು ಸಾಕ್ಷಿ ಸಮೇತ ಎಲ್ಲವನ್ನ ಬಿಚ್ಚಿಡೋಕೆ ರೆಡಿ ಇದ್ದೇನೆ ಅಂತ ಭರತ್ ಅವರು ಹೇಳ್ಕೊಂಡಿದ್ದಾರೆ.